ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಷಾ CKM ಯೂಟ್ಯೂಬ್ ಚಾನಲ್. ಏನಪ್ಪ ಇದು ವಾಯ್ಸ್ ಹಿಂಗಾಗ್ಬಿಟ್ಟಿದೆ ಅನ್ಕೋಬೇಡಿ. 2 ದಿವಸದಿಂದ ಐಸ್ ಕ್ರೀಮ್ ತಿಂದಿದ್ದೆ, ಅದಕ್ಕೋಸ್ಕರ ಗಂಟ್ಲು ಪ್ರಾಬ್ಲಮ್ ಆಗಿದೆ. ಇನ್ನೆರಡು ದಿನದಲ್ಲಿ ಹುಷಾರಾಗುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಬೆಳಗ್ಗೆನೇ ಮುದ್ದೆ ಮಾಡ್ತಾ ಇದ್ದೀನಿ. ಹಾಗೆ ಮಳೆ ಹುಳಿ ಕಾಳಿನ ಸಾಂಬಾರು ಮಾಡ್ತಾ ಇದ್ದೀನಿ. ನೋಡ್ಬೋದು, ಮುದ್ದೆ ಕುದೀತಾ ಇದೆ, ಆ ಕಡೆ ಸಾಂಬಾರು ಕೂಡ ಕುದೀತಾ ಇದೆ. ಇದೆರಡು ಆದಮೇಲೆ ಇವತ್ತಿನ ಪ್ಲಾನ್ ಏನು ಅಂದರೆ, ಇನ್ನು 15 ಡೇಸಲ್ಲಿ ಯುಗಾದಿ ಹಬ್ಬ ಇದೆ. ನೆಕ್ಸ್ಟು ಸಂಡೇ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಅದಕ್ಕೋಸ್ಕರ ಫುಲ್ಲು ಮನೆ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಏನೇನು ಮಾಡ್ತೀನಿ ಅಂತ ನೋಡೋಣ. ಬಿಸಿ ಮುದ್ದೆ ಊಟ ಮಾಡಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ನಾನಿವಾಗ ಮೇಲೆಲ್ಲ ಏನಾದರೂ ಪೊರೆಗಟ್ಟಿದ್ರೆ ಅದನ್ನು ಕ್ಲೀನ್ ಮಾಡೋಣ ಅಂತ. ಕ್ಲೀನ್ ಮಾಡಬೇಕಾದ್ರೆ ಪ್ರತಿ ಸಲನೂ ನಾನು ನಮ್ಮ ಹಸ್ಬೆಂಡ್ನ ಕರೀತಾ ಇದ್ದೆ, ನನಗೆ ಸಿಗಲ್ಲ ಕ್ಲೀನ್ ಮಾಡಿಕೊಡಿ ಅಂತ. ಚೇರ್ ಹಾಕೊಂಡ್ರೆ ಒಂದ್ಸತಿ ಅಲ್ಲಿ ಒಂದ್ಸತಿ ಇಲ್ಲಿ ಅಂತ ಚೇಂಜ್ ಮಾಡಬೇಕಾಗಿತ್ತು. ಅದಕ್ಕೆ ನಮ್ಮ ಹಸ್ಬೆಂಡು ಈ ಪೊರ್ಕೆ ತಂದ್ಕೊಟ್ಟಿದ್ರು. ಇದೇನಂದ್ರೆ ಕಸ ಹೊಡಿಬೇಕಾದ್ರೆ ಮಾತ್ರ ಇಷ್ಟು ಇರುತ್ತೆ, ಇಲ್ಲ ನಂಗೆ ಸಿಗ್ತಿಲ್ಲ ನೋಡಿ, ಇದ್ರಲ್ಲಿ ಇಷ್ಟಷ್ಟೇ ಸಿಗೋದು, ಮೇಲೆಲ್ಲ ಸಿಗಲ್ಲ. ಆ ಟೈಮಲ್ಲಿ ಇದನ್ನ 2 in 1 ಥರ ಈ ಥರ ದೊಡ್ಡದಾಗಿ ಮಾಡ್ಕೋಬಹುದು. ಇವಾಗ ನನಗೆ ಕರೆಕ್ಟಾಗಿ ಸಿಗುತ್ತೆ, ಇದು ನಾನು ಒಬ್ಬಳೇ ಕ್ಲೀನ್ ಮಾಡ್ಕೋಬಹುದು. ಫಸ್ಟು ರೂಮು ಮತ್ತು ಹಾಲ್ನ ಕ್ಲೀನ್ ಮಾಡಿಕೊಂಡೆ. ನಾನು ಈ ಬಾಕ್ಸ್ ಎಲ್ಲ ಸೋಪ್ ಹಚ್ಚಿ ವಾಶ್ ಮಾಡ್ತಾ ಇದ್ದೀನಿ. ನಾನು ಯುಗಾದಿಗೆ ಮತ್ತು ದೀಪಾವಳಿಗೆ 2 ಸಲ ಈ ಥರ ಕ್ಲೀನಾಗೆ ವಾಶ್ ಮಾಡ್ತೀನಿ. ಇನ್ನು ರಿಮೈನಿಂಗ್ ಡೇಸಲ್ಲೆಲ್ಲ ಒಂದು ಬಟ್ಟೆ ತೊಗೊಂಡು ಹಾಗೆ ಒರೆಸಿ ಕ್ಲೀನ್ ಮಾಡಿರ್ತೀನಿ. ಅಡುಗೆ ಮನೆ ಕೆಲಸ ಮುಗಿಯುತ್ತೆ. ಫ್ರಿಜ್ನ ಕ್ಲೀನ್ ಮಾಡಬೇಕಾದ್ರೆ ಆನಲ್ಲಿ ಇರಬಾರ್ದು ಯಾವಾಗ್ಲೂ. ಸ್ವಿಚ್ನ ಆಫ್ ಮಾಡಿ ಪ್ಲಗ್ನ ಕಿತ್ತು ಆಮೇಲೆ ಕ್ಲೀನ್ ಮಾಡಬೇಕು, ಆವಾಗ ಫ್ರಿಜ್ಜು ಆಫಲ್ಲಿರುತ್ತೆ. ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಮಡಿಸಿಟ್ಟೆ. ನಾನು ಮನೆ ಒಳಗಡೆ ಕ್ಲೀನ್ ಮಾಡ್ತಾಯಿದ್ರೆ ನಮ್ಮ ಹಸ್ಬೆಂಡು ಮನೆ ಆಚೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಆಮೇಲೆ ಇಬ್ಬರು ಕೆಲಸ ಮುಗಿಸ್ಕೊಂಡು ಕಬ್ಬಿನಲ್ಲಿ ಕುಡ್ಕೊಂಬರೋಣ ಅಂತ ಆಚೆ ಹೋಗಿದ್ವಿ. ಹಾಗೆ ರಾತ್ರಿ ಊಟಕ್ಕೆ ಹೀರೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡಿದ್ದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.